ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿದ್ದೆ, ಬಟ್ ಅಲ್ಲಿ ಹೋಗಿ ಬಂದಿದ್ರೆ ಇಲ್ಲಿ ಹೋಗಬಾರ್ದು ಅಂತ ಹೇಳಿದರು. ಸೊ ಅದಕ್ಕೋಸ್ಕರವಾಗಿ ಮತ್ತೆ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ದೇವಸ್ಥಾನ ಯಾವ ಥರ ಇರ್ತದೆ ಅಂತ ತೋರಿಸ್ತೀನಿ. ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ. ಚಿಕನ್ ತಿಂದು ಹೋಗಬಾರ್ದಂತೆ, ಮತ್ತು ಆ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನಕ್ಕೆ ಹೋಗಬಾರ್ದಂತೆ. ಸೊ ನಾವು ಲಾಸ್ಟ್ ಟೈಮ್ ಅದೇ ತಪ್ಪು ಮಾಡ್ಕೊಂಡಿದ್ದು. ಸೊ ಅದಕ್ಕೆ ಅಂತಲೇ ಸ್ಪೆಷಲಾಗಿ ಲೀವ್ ಆಗಿ ಬಂದಿದ್ದೀನಿ. ಸೊ ಬನ್ನಿ ತೋರ್ಸೋಣ. ಸೊ ಇವತ್ತು ನಾನು ಬಂದಿರೋ ದೇವಸ್ಥಾನ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇದು ಸುಮಾರು 2000 ವರ್ಷಗಳ ಹಿಂದಿನ ಪುರಾತನ ದೇವಸ್ಥಾನ. ಇದು ಪರಶುರಾಮನ ಕಾಲದಲ್ಲಿ ನಿರ್ಮಾಣ ಆಗಿರೋ ದೇವಸ್ಥಾನ. ಸೊ ಫಸ್ಟೆಲ್ಲ ಇಷ್ಟು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಇತ್ತೀಚೆಗೆ ಸುಮಾರು 4-5 ವರ್ಷದಿಂದ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ. ಬಟ್ ಫಸ್ಟೆಲ್ಲ ಈ ಥರ ಎಲ್ಲ ಮಾಡಿರಲಿಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ. ಸೊ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿ ಇದು ಪರಶುರಾಮನ ಕಾಲದಲ್ಲಿ ನಿರ್ಮಾಣ ಆದ ದೇವಸ್ಥಾನ ಇದು. ಸೊ ನನಗೆ ಈ ದೇವಸ್ಥಾನದ ಬಗ್ಗೆ ಸಿಕ್ಕಿರೋ ಸ್ವಲ್ಪ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಇದು ಪರಶುರಾಮನ ಕಾಲದಲ್ಲಿ ನಿರ್ಮಾಣ ಆಗಿದ್ದ ದೇವಸ್ಥಾನ. ಹಾಗೆ ಇದು ತಾಯಿನ ಕೊಂದ ಕೋಪಕ್ಕೆ ವಿಮೋಚನೆಗಾಗಿ ನಿರ್ಮಾಣ ಆಗಿರೋ ದೇವಸ್ಥಾನ. ಸೊ ತಾಯಿ ಕೊಂದ ಕೋಪಕ್ಕೆ ಪರಶುರಾಮರು 101 ದೇವಸ್ಥಾನನ ಕಟ್ಟಬೇಕು ಅನ್ನೋ ಆಜ್ಞೆ ಆಗುತ್ತೆ. ಸೊ ಆ 101 ದೇವಸ್ಥಾನದಲ್ಲಿ ಈ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನನೂ ಒಂದು. ಸೊ ಇದಕ್ಕೆ 2 ಬಾಗಿಲಿದೆ. ಈ ದೇವಸ್ಥಾನ ಕಲ್ಲಿಂದ ಕಟ್ಟಿದ್ರು ಕೂಡ ಇದರ ಗರ್ಭಗುಡಿ ಮಾತ್ರ ಬಂಡೆಯಿಂದನೇ ನಿರ್ಮಾಣ ಆಗಿದೆ. ಹಾಗೆ ಶ್ರೀ ವೆಂಕಟರಮಣ ಸ್ವಾಮಿ ಗರ್ಭಗುಡಿಯ ಎಡಭಾಗದಲ್ಲಿ ಒಂದು ಸುರಂಗ ಮಾರ್ಗ ಇದೆ. ಆ ಸುರಂಗ ಮಾರ್ಗ ಈ ಗಿರಿಯಿಂದ ಉತ್ತರ ಗಿರಿಯನ್ನು ತಲುಪಬಹುದು ಅನ್ನೋ ಮಾತು ನಮಗೆ ತಿಳಿದು ಬಂದಿದೆ. ಹಾಗೆ ಗರ್ಭಗುಡಿ 3 ದ್ವಾರವನ್ನು ಹೊಂದಿದೆ. ಜೊತೆಗೆ 1ನೇ ಮತ್ತು 2ನೇ ದ್ವಾರದಲ್ಲಿ ಜವಿಲಕ್ಷ್ಮಿ ತಾಯಿ ನೆಲೆಸಿದ್ದಾಳೆ. ಹಾಗೆ 3ನೇ ದ್ವಾರದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿಯ ಸುಂದರವಾದ ಮೂರ್ತಿಯನ್ನು ನಾವು ಕಣ್ತುಂಬಿಕೊಳ್ಬೋದು. ಹಾಗೆ ಶ್ರೀ ವೆಂಕಟರಮಣ ಸ್ವಾಮಿಯ ದೇವಸ್ಥಾನದ ಮುಂಭಾಗದಲ್ಲಿ ಅವನ ಎಡ ಮತ್ತು ಬಲಭಾಗದಲ್ಲಿ ದ್ವಾರಪಾಲಕರಾದ ಶ್ರೀ ಜಯ ಮತ್ತು ವಿಜಯ ಅವರ ಮೂರ್ತಿಯೂ ಸಹ ಇದೆ. ನಾನು ಆಗಲೇ ಹೇಳ್ದಾಗೆ ಈ ದೇವಸ್ಥಾನಕ್ಕೆ 2 ಬಾಗಿಲಿದೆ. ಇದೊಂದು ಬಾಗಿಲಿದೆ ಮತ್ತು ಇದರ ಎಡಭಾಗದಲ್ಲಿ ಒಂದು ಬಾಗಿಲಿದೆ. ಹಾಗೆ ಹೊರಗಡೆ ಬಂದರೆ ಈ ಥರ ಒಂದು ಕಂಬ ಇದೆ. ಈ ಕಂಬನ ಗರುಡ ಸ್ತಂಭ ಅಂತ ಕರೀತಾರೆ. ಹಾಗೆ ದೇವಸ್ಥಾನದಿಂದ ಒಂದು ಕೆರೆ ಇದೆ. ಆ ಕೆರೆನ ಪಾಲ್ ಕೆರೆ ಅಂತ ಕರೀತಾರೆ. ಪಾಲ್ ಅಂದರೆ ಹಾಲು ಅಂತ ಅರ್ಥ. ಸೊ ನೋಡೋದಕ್ಕೊಂಥರ ಕಣ್ಣಿಗೆ ಒಂಥರ ಚಂದ. ಇದು ನೇಚರ್ ಲವರ್ಗಂತೂ ತುಂಬ ಸುಂದರವಾಗಿರ್ತದೆ. ಅವ್ರಿಗಂತೂ ತುಂಬ ಇಷ್ಟಪಡ್ತಾರೆ ಈ ಜಾಗಗಳನ್ನ. ತುಂಬ ಪೀಸ್ಫುಲ್ ಆಗಿತ್ತು ಈ ಜಾಗ. ಸೊ ಇದಿಷ್ಟು ಈ ದೇವಸ್ಥಾನದ ಬಗ್ಗೆ ಪುಟ್ಟ ಮಾಹಿತಿ. ಸೊ ನಾನು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಸುಮ್ಮನೆ ಸಿಲ್ಲಿಯಾಗಿ ಮಾಡೋದಕ್ಕಿಂತ ಏನಾದ್ರು ಒಂದು ಯೂಸ್ಫುಲ್ಲಾಗಿ ಮಾಡೋಣ ಅನ್ನೋದು ನನಗೊಂದು ಉದ್ದೇಶ ಅಷ್ಟೇ. ಅದು ಇರುತ್ತೆ, ಸಿಲ್ಲಿಯಾಗಿ ಒಂದು ವಿಡಿಯೋ ಇರುತ್ತೆ. ಯಾಕಂದರೆ ಎಲ್ಲ ಟೈಮಲ್ಲೂ ಇನ್ಫಾರ್ಮೇಷನ್ನು ಎಲ್ಲ ಟೈಮಲ್ಲೂ ಸೀರಿಯಸ್ಸಾಗಿ ಮಾಡೋದಕ್ಕಾಗಲ್ಲ. ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಬೇಕು. ಈ ದೇವಸ್ಥಾನ ಬಂದುಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಇವಾಗ ಇದನ್ನು ಇಂಪ್ರೂವ್ ಮಾಡಬೇಕು ಅಂತ ಇಲ್ಲಿಯ ಜನಗಳು ಇಷ್ಟಪಟ್ಟವ್ರೆ. ಸೊ ದೇವಸ್ಥಾನ ಇನ್ನೂ ಇಂಪ್ರೂವ್ ಆದರೆ ನೋಡೋದಕ್ಕೂ ನಮ್ಗೆ ಇನ್ನೂ ಖುಷಿ ಆಗುತ್ತೆ ಅಲ್ವಾ. ಸೊ ಲಾಸ್ಟ್ ವೀಕೆ ಪೂಜೆ ಮಾಡಿದ್ದೆ. ಈ ಸಲ ಬರೀ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಇದಿಷ್ಟು ಈ ದೇವಸ್ಥಾನದ ಬಗ್ಗೆ ಸಿಕ್ಕ ಒಂದು ಪುಟ್ಟ ಮಾಹಿತಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇದೆಲ್ಲ ಮುಗೀತು, ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾಗಮಂಗ್ಲಕ್ಕೆ ಹೋಗಬೇಕು. ಸೊ ಸ್ವಲ್ಪ ಥಿಂಗ್ಸ್ಗಳು ತೊಗೊಳೋದೈತೆ. ಹಾಗೆ ಜ್ಯುವೆಲ್ರಿ ಶಾಪ್ಗೆ ಹೋಗಬೇಕು. ಸಿಲ್ವರ್ ಐಟಮ್ಸ್ ತೊಗೋಬೇಕು, ಗೋಲ್ಡ್ ಅಲ್ಲ. ಸೊ ನಾಗಮಂಗ್ಲ ಬಂದೆ. ಒಡವೆ ಅಂಗಡಿ ಕ್ಲೋಸ್ ಆಗಿತ್ತು, ಊಟಕ್ಕೆ ಹೋಗಿದ್ರು ಅನಿಸುತ್ತೆ. ಸೊ ಅದಕ್ಕೆ ವಾಪಸ್ ಬಂದೆ. ಅಲ್ಲೇ ಇದು ನಾನು ರೆಗ್ಯುಲರ್ ಕಸ್ಟಮರು. ತಿಂಗಳಿಗೆ 3 ಸಲ 4 ಸಲ ಇಲ್ಲಿ ಇದ್ದೇ ಇರ್ತೀನಿ ನಾನು. ಇದು ನನಗೆ ಒಂಥರ ಖುಷಿ ಕೊಡೋ ಪ್ಲೇಸ್ ಇದು. ನನಗೆ ಬೇಕಾಗಿರೋ ಥಿಂಗ್ಸ್ಗಳೆಲ್ಲ ಇರಲೇ ಇರೋದು. ನಂಗೆ ಸ್ವಲ್ಪ ಮೇಕಪ್ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ. ಸೊ ನನಗೆ ಬೇಕಾಗಿದ್ದು ಬರೀ ಐಬ್ರೋ ಪೆನ್ಸಿಲ್ ಒಂದೇ. ಅದೊಂದನ್ನು ತೊಗೊಂಡು ನಾನಿವಾಗ ಓಡ್ತಾಯಿದ್ದೀನಿ. ಅಲ್ಲೇ ರೋಡ್ ಸೈಡಲ್ಲಿ ಕಬ್ಬಿನ ಜ್ಯೂಸ್ ಹಾಕಿದ್ರು. ನನಗಂತೂ ಕಬ್ಬಿನ ಹಾಲಂದರೆ ತುಂಬ ಇಷ್ಟ.
ಹೊಟ್ಟೆ ಹಸ್ದಿರೂ ಕುಡಿತೀನಿ, ಹೊಟ್ಟೆ ತುಂಬಿದ್ರೂ ಕುಡಿತೀನಿ. ಅದೇನೋ ಗೊತ್ತಿಲ್ಲ ಅಷ್ಟು ಹುಚ್ಚು ಕಬ್ಬಿನ ಹಾಲಂದರೆ. ಸೊ ಒಂದು ಗ್ಲಾಸ್ ಕಬ್ಬಿನ ಹಾಲು ಕುಡಿದು ನಾವು ಮನೆ ಕಡೆ ಹೊರಟೆ. ಫೈನಲಿ ನಾನು ನಮ್ಮೂರು ರೀಚ್ ಆಗಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ಮತ್ತೆ ವ್ಲಾಗಲ್ಲಿ. ಬಾಯ್ ಬಾಯ್.